Hey guys, welcome to our YouTube channel. In this chapter, Western religions, ಈ ಚಾಪ್ಟರ್ ಸಂಬಂಧಿಸಿದ ಎಸ್ಸೆ ಟು ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ಬರ್ಬೋದಪ್ಪ ಅಂದರೆ, ಈ 4 ರಿಲಿಜನ್ಸ್ ಇದಾವಲ್ಲ, ಜುಡಾಯಿಸಮ್, ಜೊರಾಸ್ಟ್ರಿಸಮ್, ಕ್ರಿಶ್ಚಿಯಾನಿಟಿ ಹಾಗೂ ಇಸ್ಲಾಂ, ಇದ್ರ ಕಾಮನ್ ಫ್ಯಾಕ್ಟರ್ಸ್ ಯಾವುವು ಅಂತ ಕೇಳಿದರೆ, ಬಿಲೀಫ್ ಇನ್ ಒನ್ ಗಾಡ್, ಬಿಲೀಫ್ ಇನ್ ಮೆಸೆಂಜರ್ ಆಫ್ ಗಾಡ್, ಕಾಂಪ್ಲಿನೆನ್ಸ್ ಇನ್ ಹೋಲಿ ಬುಕ್, content teachings of the prophet. The community should follow a specific do's and don'ts of the holy book. Mass prayer in a specific place. ಇದು ಕೇಳ್ಬೋದು ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಹಾಗೂ ಈ ಜುಡಾಯಿಸಮಲ್ಲಿ 10 ರೂಲ್ಸ್ ಯಾವಪ್ಪ ಅಂದರೆ, ಡೋಂಟ್ ಹ್ಯಾವ್ ಅದರ್ ಗಾಡ್ ಎಕ್ಸ್ಪೆಕ್ಟ್ ಐ ಹ್ಯಾವ್, ಡು ನಾಟ್ ವರ್ಷಿಪ್ ಐಡಲ್ಸ್, ಡು ನಾಟ್ ಡಿಸ್ರೆಸ್ಪೆಕ್ಟ್ ಆರ್ ಮಿಸ್ಯೂಸ್ ಗಾಡ್ಸ್ ನೇಮ್, ರಿಮೆಂಬರ್ ಸಬ್ಬತ್ ಆಸ್ ಅ ಹೋಲಿ ಡೇ, honor our mother and father, adultery is not acceptable, do not commit murder, do not steal, do not tell lies, do not be envious. ಇವೇನು ಹೇಳ್ತವೆ, ಒಂದು ಗಾಡ್ನೇ ನಂಬಬೇಕು, ಮತ್ತು ಈ ಮೂರ್ತಿ ಪೂಜೆನ ಮಾಡಬಾರ್ದು, ಈ ಗಾಡ್ ನೇಮ್ ಇಟ್ಕೊಂಡು ಡಿಸ್ರೆಸ್ಪೆಕ್ಟ್ ಮಿಸ್ಯೂಸ್ನ ಮಾಡ್ಕೊಳ್ಬಾರ್ದು, ಸಬತ್ ಅನ್ನೋದೊಂದು ಹೋಲಿಡೇ ಆಗಿರುತ್ತೆ, ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಮತ್ತು ಮರ್ಡರ್ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅನ್ನೋದು ಇದನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಟೀಚಿಂಗ್ಸು ಜೀಸಸ್ ಕ್ರಿಸ್ತಿನವು, ಗಾಡ್ ಈಸ್ ಒನ್ ಆ್ಯಂಡ್ ಹೀ ಈಸ್ ಮೋಸ್ಟ್ ಮರ್ಷಿಫುಲ್, ಹೀ ಈಸ್ ದ ಕ್ರಿಯೇಟರ್ ಆಫ್ ಎಂಟೈರ್ ಕ್ರಿಯೇಷನ್. ಗಾಡ್ ಅನ್ನೋದೊಬ್ಬರೇ ಇವ್ರು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾರೆ, ಮತ್ತು ಅವ್ರು ಎಂಟೈರ್ ವರ್ಲ್ಡಲ್ಲಿ ಕ್ರಿಯೇಷನಲ್ಲಿ ಅಂತ ಹೇಳ್ಬೋದು. ಮತ್ತು ಎಲ್ಲರಿಗೂ ಬ್ರದರ್ಹುಡ್ ಫೀಲಿಂಗ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಹೋಗಬೇಕು. ಹಾಗೂ ಎಲ್ಲರನ್ನೂ ಲವ್ ಮಾಡಬೇಕು, ಅಂದರೆ ಪೀಪಲ್ನ ಯಾರನ್ನೂ ಈಕ್ವಲಾಗಿ ನೋಡಬೇಕು, ಎಲ್ಲರನ್ನೂ ಒಬ್ಬರನ್ನ ಜಾಸ್ತಿ ಒಬ್ಬರನ್ನ ಕೆಳಗೆ ನೋಡಬಾರ್ದು. ಮತ್ತು ಇವಾಗ ಪೂರ್ ಪೀಪಲ್ ಇರ್ತಾರೆ, ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಬೇಕು. ಇವಾಗ ವರ್ಷಿಪ್ ಆಫ್ ಗಾಡ್, ಸರ್ವಿಂಗ್ ಪೀಪಲ್, ಇವಾಗ ಪೂರ್ ಪೀಪಲ್ಗೆ ನೀನು ಹೆಲ್ಪ್ ಮಾಡಿದ್ದೀಯ ಅಂದರೆ ಅದು ಗಾಡ್ಗೆ ಪೂಜಿಸಿದಂತೆ ಈಕ್ವಲ್ ಆಗುತ್ತೆ ಅಂತಲೂ ಹೇಳುತ್ತೆ. ಮತ್ತು ಮಿಸ್ಟೇಕ್ಸ್ನ ನಿನಗೆ ಗೊತ್ತಿದ್ದು ನೀನು ತಪ್ಪು ಮಾಡಿದರೆ ತಪ್ಪು, ಬಟ್ ನಿನಗೆ ಗೊತ್ತಿಲ್ಲ ತಪ್ಪು ಅಂದರೆ ದೇವ್ರು ಕ್ಷಮಿಸ್ತಾರೆ. ಮತ್ತು ಫಸ್ಟ್ ನೀನು ಎನಿಮಿನ ಲವ್ ಮಾಡಬೇಕು, ಅದು ಒಳ್ಳೆಯದು ಅಂತ ಈ ಟೀಚಿಂಗ್ಸ್ ಅನ್ನೋದು ನಮಗೆ ಹೇಳುತ್ತೆ, ಹೌದಲ್ವಾ? ಇವಾಗ ಇಸ್ಲಾಮಿಂದು ಆ್ಯಸ್ ಇಟ್ ಈಸ್, ಮತ್ತು ಈ ಭಾಳ ಎಕ್ಸಾಮಿನೇಷನಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ, ಪ್ರಾಕ್ಟೀಸ್ ಆಫ್ ಇಸ್ಲಾಂ, ಖಲೀಮಾ, ನಮಾಜ್, ರೋಜಾ, ಜಕತ್, ಹಜ್. ಖಲೀಮ್ ಅಂದರೆ ಬಿಲೀಫ್ ಓನ್ಲಿನಲ್ಲ, ಮೊಹಮ್ಮದ್ ಈಸ್ ದ ಪ್ರಾಫಿಟ್. ನಮಾಜ್ 5 times ಡೇಗೆ ಪ್ರೇಯರ್ ಮಾಡಬೇಕು. ರೋಜಾ, ರಂಜಾನಲ್ಲಿ ಇದು ಫಾಸ್ಟಿಂಗ್ ಮಾಡ್ತಾರೆ, ಹೌದಲ್ವಾ? ಇವಾಗ ಏನು ನಡೀತಾ ಇರೋದು, ರಂಜಾನ್ ತಾನೇ, ಇದೇ ಸ್ಪೆಷಲ್ಲು. ಜಕತ್ ಆಗಲಿ, ಜಕತ್ ಅಂದರೆ ಇವಾಗ ಪೂರ್ ಪೀಪಲ್ಗೆ ಸ್ವಲ್ಪ ದುಡ್ಡು ಕೊಡೋದು, ಇಲ್ಲ ಸ್ವಲ್ಪ ಫುಡ್ ಕೊಡೋದು ಅಂತ. ಹಾಜ್ ಅಂದರೆ ಪಿಲಿಗ್ರಿಮೇಜ್. ಇವಾಗ ಮೆಕ್ಕಾ ಅನ್ನೋದು ಇವಾಗೊಂದು ಬ್ಯೂಟಿಫುಲ್ ಪ್ಲೇಸ್, ಒಂಥರ ವಂಡರ್ಫುಲ್ ಪ್ಲೇಸ್, ಹೌದಾ? ನಮ್ಗೆ ಇವಾಗ ಅಯೋಧ್ಯ, ಮಂತ್ರಾಲಯ ಹೆಂಗೋ ಅವ್ರಿಗೂ ಒಂದು ಮೆಕ್ಕಾ ಅನ್ನೋದು. ಇವಾಗ ರಂಜಾನ್ ಇವಾಗ ಏನಂತ ಇರ್ತದೆ ಅವ್ರದ್ರಲ್ಲಿ, ಹುಟ್ಟಿದ ಮೇಲೆ ಒಂದು ಸತಿ ಆದರೂ ಮೆಕ್ಕಾಗೆ ಹೋಗಲೇಬೇಕು ಅನ್ನೋದು ಇವ್ರ ಪಾಲಿಸಿ. So bye guys.